ನಾವು ಜಪ ಮಾಡುವಾಗ ಬೆರಳುಗಳ ಮೂಲಕ 1, 2 ಹೀಗೆ ಗಣನೆ ಮಾಡಿದರೆ ಒಂದಕ್ಕೆ ಒಂದೇ ಪುಣ್ಯ. ಇದೇ ನೀವು ಗೆರೆಗಳು ಹೀಗೆ ಗೆರೆಗಳಿಂದ ಜಪ ಮಾಡಿದರೆ ಅದಕ್ಕೆ 10 ಜಪ ಮಾಡಿದರೆ ಒಂದಕ್ಕೆ 10ರಷ್ಟು ಪುಣ್ಯ. ಶಂಖಮಣಿಯಿಂದ ನೀವು ಜಪ ಮಾಡಿದರೆ 1 ಗಾಯತ್ರಿಯ 100 ಗಾಯತ್ರಿಯ ಪುಣ್ಯ. ಹವಳ ಮಣಿಯಲ್ಲಿ ಜಪ ಮಾಡಿದರೆ ಒಂದಕ್ಕೆ 1000 ಗಾಯತ್ರಿ ಮಾಡಿದ ಪುಣ್ಯ. ಅದೇ ನೀವು ಮುತ್ತಿನ ಮಣಿಯಿಂದ ಜಪ ಮಾಡಿದರೆ 10,000 ಜಪ ಮಾಡಿದ ಪುಣ್ಯ, ಒಂದಕ್ಕೆ 10,000 ಜಪದ ಪುಣ್ಯ ಬರ್ತದೆ. ಬಂಗಾರದ ಮಣಿಗಳಿಂದ ನೀವು ಜಪ ಮಾಡಿದರೆ 1 ಜಪ ಮಾಡಿದರೆ 1,00,000 ಜಪ ಮಾಡಿದ ಪುಣ್ಯ ಬರ್ತದೆ. ಅದೇ ನೀವು ತುಳಸಿಯ ಮಣಿಯಿಂದ ಜಪ ಮಾಡಿದರೆ ಒಂದಕ್ಕೆ ಅನಂತ ಪುಣ್ಯ ಬರ್ತದೆ ಅಂತ ಪುರಂದರದಾಸರು ಹೇಳಿರ್ತಕ್ಕಂಥ ಒಂದು ಉಗಾಭೋಗ ಇದು. ಸ್ವಾರಸ್ಯ ಗಮನಿಸಬೇಕಾದ್ದಿಲ್ಲಿ ಗಾಯತ್ರಿ ಮಂತ್ರ ಜಪವನ್ನು ಮಾಡುವಾಗ ದಾಸರು ಮುಂದೆ ಸ್ಪಷ್ಟೀಕರಣವನ್ನು ಕೊಡ್ತಾರೆ. 2 ಗಾಯತ್ರಿ ಇದೆ. ನಾವು ಜಪ ಮಾಡತಕ್ಕಂಥದ್ದು ವಿಶ್ವಾಮಿತ್ರರು ಕಂಡ ಗಾಯತ್ರಿನ ಜಪ ಮಾಡ್ತಾ ಇದ್ದೇವೆ ನಾವು. ಇನ್ನೊಂದು ಗಾಯತ್ರಿ ಇದೆ, ಬ್ರಹ್ಮ ಗಾಯತ್ರಿ ಅಂತ ಕರೀತಾರೆ ಅದನ್ನು. ಅದರ ಒಳಗೆ ಓಂಕಾರ ವ್ಯಾಹೃತಿಗಳು ಇಲ್ಲ. ನಾವು ಜಪ ಮಾಡುವಂಥ ಗಾಯತ್ರಿಯಲ್ಲಿ ತ್ರಿಪದ ಪಂಚಪದ ಗಾಯತ್ರಿ ಅದು. ನಾವು ಹೇಳ್ತೇವೆ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಿಹಿ ಧಿಯೋ ಯೋ ನಃ ಪ್ರಚೋದಯಾತ್. 5 ಕಡೆಯಲ್ಲಿ ನಿಲ್ಲಿಸಿ ನಾವು ಪಾರಾಯಣವನ್ನು ಮಾಡ್ತೇವೆ, ಗಾಯತ್ರಿ ಜಪವನ್ನು ಮಾಡ್ತೇವೆ. ನಾವು 5 ಕಡೆಯಲ್ಲಿ ನಿಲ್ಲಿಸಿ ಅರ್ಥದ ಕಡೆಗೆ ಲಕ್ಷ್ಯ ಕೊಟ್ಟು ನಾವು ಗಾಯತ್ರಿ ಜಪ ಮಾಡಿದಾಗ ಅದರಿಂದ ಪಂಚಮಹಾಪಾತಕ ನಿವೃತ್ತಿ ಆಗ್ತದೆ, ಪರಿಹಾರವಾಗ್ತದೆ. ಎತ್ತುಚ್ಚ ಹೊಯ್ದಾಗೆ ವೇಗದಿಂದ ಗಾಯತ್ರಿ ಜಪ ಮಾಡಬಾರ್ದು, ಪಂಚಮಹಾಪಾತಕ ಬರ್ತದೆ. ಆದ್ದರಿಂದ 5 ಕಡೆ ನಿಲ್ಲಿಸಿ ಸಾವಕಾಶವಾಗಿ ಗಾಯತ್ರಿ ಜಪ ಮಾಡಬೇಕು.